a little joy in every bite? Dairy Fresh Ice Creams brings you 50 plus natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. Surfa Coats. Surfa Coats. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಾಳೆ ಅಂದರೆ ಫೆಬ್ರವರಿ 1ರಂದು ಕೇಂದ್ರ ಸರ್ಕಾರ 2026ರ ಬಜೆಟ್ ಮಂಡಿಸಲಿದೆ. ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಸಹಜವಾಗಿ ರಾಜ್ಯದ ಜನರಲ್ಲಿ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿರುತ್ತದೆ. ಜನಪ್ರತಿನಿಧಿಗಳ ಬಳಿ ಕೇಂದ್ರ ಬಜೆಟ್ ಬಗ್ಗೆ ನಿರೀಕ್ಷೆ ಏನಿದೆ ಅಂತ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕೇಳಿದ್ರೆ, ಕೇಂದ್ರದ ಬಜೆಟ್ ಬಗ್ಗೆ ನಂಗೇನು ನಿರೀಕ್ಷೆ ಇಲ್ಲ, ಯಾಕಂದ್ರೆ ಪ್ರತಿ ವರ್ಷ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಏನನ್ನೂ ಕೊಡದೆ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ. ನಮ್ಮ ರಾಜ್ಯದ ಸಂಸದರು ಗಟ್ಟಿಯಾಗಿ ಕೇಂದ್ರದ ಬಳಿ ಏನೂ ಕೇಳಲ್ಲ ಎಂದು ಹೇಳಿ ಬೆಂಗಳೂರಿಗೆ ಹೆಲಿಕಾಪ್ಟರ್ ಮೂಲಕ ಟೇಕ್ ಆಫ್ ಆದರು. ಕೇಂದ್ರ ಸರ್ಕಾರದ ಬಗ್ಗೆ ಬಿಜೆಪಿ ನಾಯಕರು ಮಾತನಾಡಿದ್ದು, ಬಜೆಟ್ ಬಗ್ಗೆ ಸಂಸದ ಬಿವೈ ರಾಘವೇಂದ್ರ ಮಾತನಾಡಿ, ಶಿವಮೊಗ್ಗ ಜಿಲ್ಲೆಯ ರೈಲ್ವೆ ಕ್ಷೇತ್ರ, ಪ್ರವಾಸೋದ್ಯಮ, ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲಿ ನಿರೀಕ್ಷೆ ಇದೆ. ಈ ರಾಜ್ಯದ ಸಂಸದರು ಕೇಂದ್ರದ ಬಳಿ ಏನೂ ಕೇಳಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ ಹೇಳಿಕೆಗೆ ಭದ್ರಾ ಯೋಜನೆಗೆ 5,000 ಕೋಟಿ ಘೋಷಣೆಯಾಗಿತ್ತು. ಘೋಷಣೆಯಾದ ಹಣ ತರಲು ಬೇಕಾದ ಕೆಲಸವನ್ನು ಮಾಡಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ಹಲವಾರು ಬಾರಿ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಮನವಿ ಮಾಡಿದ್ದರು. ರಾಜ್ಯದಿಂದ ಆಗಿರುವ ಮಾಹಿತಿ ಕೊರತೆಗಳನ್ನು ನೀಗಿಸುವಂತೆ ಹೇಳಿದ್ರು. ಆದರೆ ಇಲ್ಲಿಯವರೆಗೂ ರಾಜ್ಯ ಸರ್ಕಾರ ಮಾಹಿತಿ ನೀಡಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಮೊದಲು ಈ ಕೆಲಸ ಮಾಡಲಿ ಎಂದು ಡಿಕೆ ಶಿವಕುಮಾರ್ ಹೇಳಿಕೆಗೆ ಸಂಸದ ಬಿವೈ ರಾಘವೇಂದ್ರ ಕೌಂಟರ್ ಕೊಟ್ಟರು. ಬಜೆಟ್ಗೆ ನಿರೀಕ್ಷೆ ಬಗ್ಗೆ ಮಾಜಿ ಗೃಹ ಸಚಿವ ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರರವರು ಮಾತನಾಡಿದ್ದಾರೆ. ಮೊದಲು ಡಿಕೆ ಶಿವಕುಮಾರ್ ಮತ್ತು ಬಿವೈ ರಾಘವೇಂದ್ರ ಏನ್ ಹೇಳಿದ್ರು ಕೇಳೋಣ. ನನಗಂತೂ ಸೆಂಟ್ರಲ್ ಗವರ್ಮೆಂಟ್ ಕರ್ನಾಟಕ ರಾಜ್ಯಕ್ಕೆ ಯಾವತ್ತೂ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಕೊಟ್ಟು ಮಾತೆ ಉಳಿಸ್ಕೊಳ್ಳಲ್ಲ. ನಿಮಗೆ ಈಗ 5,300 ಕೋಟಿ ನಿಮ್ಮ ಏರಿಯಾದೇನೆ ಕೊಡ್ತೀನಿ ಅಂತೇಳಿ ಅವ್ರು ಕೊಟ್ಟಿಲ್ಲ. ಇವತ್ತವ್ರಿಗೂ ಒಬ್ಬ ಎಂಪಿನೂ ಧ್ವನಿ ಎತ್ತಿಲ್ಲ, ಸೆಂಟ್ರಲ್ ಮಿನಿಸ್ಟ್ರು ಎತ್ತಿಲ್ಲ. ಸೊ ಅವ್ರು ಸುಮ್ಮನೆ ಒಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತೇಳಿ ಎಂಪಿಗಳೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಗೌರವಂತ ಡಿಸಿಎಂ ಸಾಹೇಬರಿಗೆ ಸಾಕಷ್ಟು ಬಾರಿ ನಮ್ಮ ಹಿರಿಯ ನಾಯಕರಾದಂಥ ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ಕೇಂದ್ರ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವರು ಸಾಕಷ್ಟು ಬಾರಿ ಯಾಕೆ ಕೊಡ್ತಾ ಇಲ್ಲ, ಏನು ಸಮಸ್ಯೆ ಆಗಿದೆ, ರಾಜ್ಯದಿಂದ ಏನು ಕೊರತೆ ಆಗಿದೆ, ಅದನ್ನು ನೀಗಿಸ್ಕೊಡ್ಬೇಕು ಅನ್ನೋದು ವಿನಂತಿಯನ್ನು ಕೂಡ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡಿದೆ. ಹಾಗೆ ಇವ್ರ ಕಡೆಯಿಂದ ಏನು ಕೆಲವು ಮಾಹಿತಿಗಳ ಒಂದು ಸಮಸ್ಯೆಗಳೇನು ಕೊಡೋ ದಿಕ್ಕಿನಲ್ಲಿ ತೊಂದರೆ ಆಗಿದೆ, ಅದನ್ನ ಜೋಡಿಸುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತ ನಾನು ಒತ್ತಾಯನ ಮಾಡಿ. ಮತ್ತೆ ಎರಡನೇದು, ವಿಶೇಷವಾಗಿ ನಾಳೆ ಕೊಡುವಂತ ಬಜೆಟ್ ಕೂಡ ಆಶಾದಾಯಕವಾಗಿರುತ್ತೆ. ಮತ್ತೆ ಈ ಬಾರಿ ನಮಗೆಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಏನಾಗಿದೆ ಅಂದ್ರೆ, ಒಂದ್ ಕಡೆಗೆ ಬಜೆಟ್ ಸಹಜವಾಗಿ ದೇಶದ ಆಗುಹೋಗುಗಳ ಬಗ್ಗೆ ಗಮನ ಕೊಡ್ಲೇಬೇಕಾಗತ್ತೆ. ಆದ್ರೆ ಆನ್ಗೋಯಿಂಗ್ ಪ್ರತಿ ದಿನನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದೇಶದ ಒಂದು ಅಭಿವೃದ್ಧಿಯ ವಿಚಾರಗಳನ್ನ ಕ್ವಾರ್ಟರ್ಲಿ ಆರ್ 100 days ಒನ್ಸ್ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ದೇಶಕ್ಕೆ ಏನೇನಾಗಬೇಕು ಅಂತೇಳಿ ಘೋಷಣೆ ಕೂಡ ಮಾಡ್ತಾ ಇರ್ತಾರೆ. ಹಾಗೆ ಈ ಸಂದರ್ಭ ನಾವು ನಿರೀಕ್ಷೆ ಮಾಡ್ತಾ ಇರೋದು, ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ರೈಲ್ವೆ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಅವಕಾಶಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತೆ ಪ್ರವಾಸೋದ್ಯಮದ ಒಂದು ಚೌಕಟ್ಟಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾವು ನಿರೀಕ್ಷೆಯನ್ನ ಮಾಡ್ತಾ ಇದ್ದೀವಿ. ಮತ್ತೆ ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ ಚೌಕಟ್ಟಿನ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಕಾರ್ಯಕ್ರಮವನ್ನು ನಾವು ನಿರೀಕ್ಷೆಯನ್ನ ಮಾಡ್ತಾ ಇದ್ದೀವಿ. ಒಂದು ಸಣ್ಣ ಬ್ರೇಕ್ ನಂತರ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ಸುದ್ದಿಗಳು ಮುಂದುವರಿಯುತ್ತವೆ. ನೀವು ತಿನ್ನುವುದು ನಿಮ್ಮ ಲಿವರ್ ತಿನ್ನುತ್ತದೆ. ಆರೋಗ್ಯಕರ ಲಿವರ್ಗಾಗಿ ಉತ್ತಮ ಆಹಾರ ಮತ್ತು ನಿಯಮಿತ ತಪಾಸಣೆ ಅಗತ್ಯ. ಲಿವರ್ನ ಆರೋಗ್ಯಕ್ಕಾಗಿ ನಮ್ಮ ಅನುಭವಿ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಅನ್ನು ಸಂಪರ್ಕಿಸಿ. ನಂಜಪ್ಪ ಲೈಫ್ ಕೇರ್, ಕುವೆಂಪು ರಸ್ತೆ ಹಾಗೂ ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 081282673000 ಮತ್ತು 251166. ನಂಜಪ್ಪ ಹಾಸ್ಪಿಟಲ್, ದಾವಣಗೆರೆ. ಮಾಗನೂರು ಬಸಪ್ಪ ರಸ್ತೆ, ತರಳಬಾಳು ಲೇಔಟ್, ದಾವಣಗೆರೆ. ದೂರವಾಣಿ ಸಂಖ್ಯೆ 081912601111 ಅಥವಾ 260222. ಕೇಂದ್ರ ಸರ್ಕಾರದ ಬಜೆಟ್ ನಿರೀಕ್ಷೆ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ,
ಭಾರತದ ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ನಾನೊಬ್ಬನೇ ಅಲ್ಲ, ಇಡೀ ಪ್ರಪಂಚ ನಾಳೆಯ ಭಾರತದ ಆಯವ್ಯಯದ ಬಗ್ಗೆ ಗಮನ ಕೊಟ್ಟಿದೆ. ನಮ್ಮ ಬಜೆಟ್, ನಮ್ಮ ಕಾರ್ಯಕ್ರಮದ ಮೂಲಕ ಭಾರತ 4ನೇ ಅತಿದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಿದೆ. ಜಿಎಸ್ಟಿ ದರವನ್ನ ಕಡಿಮೆ ಮಾಡಿ 10 ಲಕ್ಷ ರೂಪಾಯಿಗಳವರೆಗೆ ತೆರಿಗೆ ಮಿತಿಯನ್ನ ಏರಿಸಿ ಕಳೆದ ಎಲ್ಲಾ ಬಜೆಟ್ಗಳಲ್ಲೂ ದೇಶಕ್ಕೆ ಬಹುದೊಡ್ಡ ಕೊಡುಗೆಗಳನ್ನು ಕೇಂದ್ರ ಸರ್ಕಾರ ನೀಡಿದೆ. ದೇಶದ ಅಭಿವೃದ್ಧಿ, ಜನಸಾಮಾನ್ಯರ ಏಳಿಗೆ ಜೊತೆಗೆ ಹಸಿವು ಮುಕ್ತ ಭಾರತವನ್ನ ಮಾಡಲು ಕೇಂದ್ರ ಸರ್ಕಾರ ಇನ್ನಷ್ಟು ಯೋಜನೆಗಳನ್ನು ತರುವ ಮೂಲಕ ಒಳ್ಳೆಯ ಬಜೆಟ್ ನೀಡಲಿದೆ ಎಂದು ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದರು. ಕೇಂದ್ರ ಬಜೆಟ್ ನಾಳೆ ಭಾನುವಾರ ಇಡೀ ವರ್ಲ್ಡ್ ಭಾರತದ ಆಯವ್ಯಯವನ್ನು ಮಂಡಿಸೋದ್ರ ಬಗ್ಗೆ ಗಮನ ಕೊಡ್ತಾ ಇದೆ ಅನ್ನುವಂಥದ್ದು ನಮ್ಮ ಹೆಚ್ಚುಗಾರಿಕೆ. ಇತ್ತೀಚೆಗೆ 4ನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ನಮ್ಮ ಬಜೆಟ್ ಮೂಲಕ, ನಮ್ಮ ಕಾರ್ಯಗಳ ಮೂಲಕ, ನಮ್ಮ ವಿಶೇಷವಾಗಿ ಫಾರಿನ್ ಟ್ರೇಡ್ ಮೂಲಕ ನಮ್ಮ ಆದಾಯವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಆಗಿದೆ. GST ಕಳೆದ ವರ್ಷ ಕಡಿಮೆ ಮಾಡಿ ಒಂದು ದೊಡ್ಡ ಕ್ರಾಂತಿಕಾರಕವಾದಂಥ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಮತ್ತು 10 ಲಕ್ಷ ರೂಪಾಯಿಗಳವರೆಗೆ ಆದಾಯ ತೆರಿಗೆ ಮಿತಿಯನ್ನು ಹೆಚ್ಚಿಸಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕಳೆದ ಬಜೆಟ್ನಲ್ಲಿ ಈ ದೇಶದ ಜನರಿಗೆ ಕೊಟ್ಟಂಥ ದೊಡ್ಡ ಕೊಡುಗೆ ಕೇಂದ್ರ ಸರ್ಕಾರ. ಹಾಗಾಗಿ ಅಭಿವೃದ್ಧಿಯೂ ಆಗಬೇಕು, ಟ್ಯಾಕ್ಸನ್ನು ಅತ್ಯಂತ ಕಡಿಮೆ ದರದಲ್ಲಿ ಹಾಕಬೇಕು, ಆಮೇಲೆ ದೇಶದ ಅಭಿವೃದ್ಧಿ, ಸಾಮಾನ್ಯರ ಏಳಿಗೆ, ಹಸಿವು ಮುಕ್ತ ಭಾರತ ಇವೆಲ್ಲವೂ ಕೂಡ ಆಗಬೇಕು. ನಮ್ಮ ಸ್ಟ್ರಾಟಜಿಯಿಂದ, ಈ ಆರ್ಥಿಕ ಚಟುವಟಿಕೆಯಿಂದ ಈಗಾಗಲೇ ಗೊತ್ತಿದೆ 25 ಕೋಟಿ ಜನ BPLನಿಂದ APLಗೆ ಬಂದಿರತಕ್ಕಂಥದ್ದು ನಮ್ಮ ಹೆಗ್ಗಳಿಕೆ. ಇದು ನಾವು ಹೇಳ್ಕೊಳ್ಳುವಂಥದ್ದಲ್ಲ, ವರ್ಲ್ಡ್ ಬ್ಯಾಂಕಿನ ಸಮೀಕ್ಷೆಯ ಮೂಲಕ ಇವತ್ತು ಹೇಳಿರ್ತಕ್ಕಂಥ ಹೆಮ್ಮೆಯ ವಿಷಯ. ಅನೇಕ ವರ್ಷದಿಂದ ಬಡತನ ಹೋಗಬೇಕು, ಬಡತನವನ್ನು ತೊಲಗಿಸಬೇಕು, ಗರೀಬಿ ಹಟಾವ್ ಅಂತೇಳಿ ಹೇಳಿ ಕಾಂಗ್ರೆಸ್ ಬರೀ ಘೋಷಣೆ ಮಾಡ್ತಾರೆ. ಆದರೆ BJPಯ 12 ವರ್ಷದಲ್ಲಿ ಅದನ್ನು ಅನುಷ್ಠಾನಕ್ಕೆ ತಂದು ನಿಜವಾದ ಪ್ರಾಮಾಣಿಕವಾಗಿ ಬಡವರಿಗೆ, ಫಲಾನುಭವಿಗಳಿಗೆ ಅದನ್ನು ತಲುಪಿಸುವಂಥ ಕೆಲಸ ಇವತ್ತು ಆಗಿದೆ. ಈ ನಿಟ್ಟಿನಲ್ಲಿ ಮುಂದಿನ ಬಜೆಟ್ ತುಂಬ ದೊಡ್ಡ ಕುತೂಹಲವನ್ನು ಜನರಲ್ಲಿ ಕಳಿಸಿ. ನೋಡಿ, ಪ್ರಿಜುಡೀಸ್ ಆಗಿದ್ದಾರೆ. ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನು ಮರೆತು ತುಷ್ಟೀಕರಣವನ್ನು ಮಾಡ್ತಾ ಓಟಿಗೋಸ್ಕರ ಅಂತೇಳಿ ಹೇಳಿ ಗ್ಯಾರಂಟಿಗಳನ್ನು ಹಂಚಿ ಅಭಿವೃದ್ಧಿಯನ್ನು ಹಾಳು ಮಾಡ್ಕೊಂಡಿರ್ತಕ್ಕಂಥ ಸರ್ಕಾರ ಇವತ್ತು ಕೇಂದ್ರದ ಮೇಲೆ ಆಪಾದನೆ ಮಾಡುವಂಥದ್ದೇ ತನ್ನ 1 ಪಾಯಿಂಟ್ ಪ್ರೋಗ್ರಾಮ್ ಮಾಡ್ತೇವೆ.